ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆಲ್ಲ ಮಕ್ಕಳಾಗಿರ್ಬೋದು ಪೋಷಕರು ಕೂಡ ವಿಡಿಯೋಸ್ನ ವೀಕ್ಷಣೆ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ವಿ. ಸೊ ಪ್ರಮುಖವಾಗಿ ತಿಳಿಸುವಂತಂದರೆ SSLC ವಿದ್ಯಾರ್ಥಿಗಳ ಒಂದು ರಿಸಲ್ಟ್ ಅಂತಕ್ಕಂಥ ಇರುತ್ತಲ್ಲ, ಇದೀಗ ಒಂದು ಪ್ರಕಟ ಆಗಿರುವಂತದ್ದಾಗಿರುತ್ತೆ. ಈ ಒಂದು SSLC ರಿಸಲ್ಟ್ ಪ್ರಕಟ ಆದ ನಂತರದಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಮಕ್ಕಳು ಪೋಷಕರಲ್ಲಿ ಕೂಡ ಒಂದು ರಿಸಲ್ಟ್ ಅನ್ನು ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಸಮಸ್ಯೆ ಕಾಣ್ತಾ ಇರೋದಾಗಿರುತ್ತೆ. ಆ ಒಂದು ರಿಸಲ್ಟ್ ನಲ್ಲಿ NC ಅಂತ ಬಂದಿರೋದಾಗಿರುತ್ತೆ. ಕೆಲವೊಂದು ಮಕ್ಕಳಿಗೆ ಕೆಲವೊಂದು ವಿಷಯಗಳಿಗೆ ಕೆಲವೊಂದು ಮಕ್ಕಳು ಬಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್, ಕೆಲವೊಂದು ಮಕ್ಕಳಿಗೆ 6 ಸಬ್ಜೆಕ್ಟ್ಗೂ ಕೂಡ NC ಅಂತ ಬಂದಿರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು NC ಅಂತ ಬಂದಂಥ ಸಂದರ್ಭದಲ್ಲಿ ಇದು ಪಾಸಾ, NC ಅಂತ ಬಂದಿರೋ ಪಾಸಾ ಅಥವಾ ಫೇಲಾ, ನಂತರದಲ್ಲಿ ಈ ಒಂದು NC ಅಂತ ಬಂದಿರತಕ್ಕಂಥ ಮಕ್ಕಳು ಏನು ಮಾಡಬೇಕಿರುತ್ತೆ ನೆಕ್ಸ್ಟ್ ಆಗಿದ್ರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಇದ್ದೇವೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಸ್ಪಷ್ಟ ನಿಖರ ವೇಗವಾಗಿ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದಾಗಿರುತ್ತೆ. ಸೊ ಉಚಿತವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರ ಅವ್ರಿಗೂ ಕೂಡ ಸಹಾಯ ಆಗಲಿ, ಶೇರ್ ಮಾಡಿ. ಒಂದು ಸ್ಕೂಲ್ ಗ್ರೂಪ್ಗಳೇನಿರ್ತಾವಲ್ಲ ನಿಮ್ದು, ಅಲ್ಲೂ ಕೂಡ ಒಂದು ಶೇರ್ ಮಾಡೋದ್ರ ಮುಖಾಂತರ ಮಾಹಿತಿನ ಅವ್ರಿಗೆ ತಲುಪಿಸಬಹುದಾಗಿರುತ್ತೆ ಅಂತ ಹೇಳ್ತಾ, ಅದಕ್ಕೆ ಮಾಹಿತಿ ಕಡೆ ಬರೋಣ. SSLC ಪರೀಕ್ಷಾ ಫಲಿತಾಂಶ ಏಪ್ರಿಲ್ 23ನೇ ತಾರೀಕು ಮಧ್ಯಾಹ್ನ 12 ಗಂಟೆ ವೇಳೆಗೆ ರಿಸಲ್ಟ್ ಅಂತೂ ಅನೌನ್ಸ್ ಆಗಿರುವಂತದ್ದಾಗಿರುತ್ತೆ. ಬೇಗನೆ ಸ್ವಲ್ಪ 10 ನಿಮಿಷ ಮೊದಲೇ ವೆಬ್ಸೈಟ್ ಅಲ್ಲೆಲ್ಲ ರಿಸಲ್ಟ್ ಅನೌನ್ಸ್ ಆಯಿತು. ನಾವು ಕೂಡ ಮಾಹಿತಿನ ಕೊಟ್ಟಿದ್ವಿ. ರಿಸಲ್ಟ್ನ ಎಲ್ಲ ಅಭ್ಯರ್ಥಿಗಳು ಕೂಡ ಆಲ್ ದ ಬೆಸ್ಟ್ ಅನ್ನು ಕೂಡ ತಿಳಿಸಿದ್ವಿ. ಇದೀಗ ಒಂದು ರಿಸಲ್ಟ್ ಏನು ಪ್ರಕಟ ಆಗಿದೆಯಲ್ಲ, ಅದರಲ್ಲಿ ಕೆಲವೊಂದು ಮಕ್ಕಳಿಗೆ NC ಅಂತ ಬಂದಿರುವಂತದ್ದಾಗಿರುತ್ತೆ. ಸಾಕಷ್ಟು ಅಭ್ಯರ್ಥಿಗಳು ರಿಸಲ್ಟ್ ಅಂತಕ್ಕಂಥ ಏನಿರ್ತಾರೆ ಬಂತು ಖುಷಿ ಪಟ್ಟಂತ ಸಂದರ್ಭದಲ್ಲಿ ಇನ್ನು ಕೆಲವೊಂದು ಮಕ್ಕಳಿಗೆ NC ಅಂತ ಬಂದಿದೆ, ಏನಿದು ಅಂತ ಡೌಟ್ ಅಲ್ಲಿದ್ದೀರಾ. NC ಅಂದ್ರೆ ಇಲಾಖೆ ಕಡೆಯಿಂದ ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ನಾಟ್ ಕಂಪ್ಲೀಟೆಡ್ ಅಂತ ಅಭ್ಯರ್ಥಿಗಳಿಗೆ ಗೊತ್ತಾಗ್ತಿರುವಂತದ್ದಾಗಿರುತ್ತೆ. ನಾಟ್ ಕಂಪ್ಲೀಟೆಡ್, NC ಅಂದ್ರೆ N ಅಂದ್ರೆ ನಾಟ್ ಅಂತ, C ಅಂದ್ರೆ ಕಂಪ್ಲೀಟೆಡ್ ಅಂತ, ಅಂದ್ರೆ ಇನ್ನ ಪೂರ್ಣಗೊಳಿಸಿಲ್ಲ ಅನ್ನೋ ಅರ್ಥ ಕನ್ನಡದಲ್ಲಿ ಬರುವಂತದ್ದು ಇರುತ್ತೆ. ಓಕೆ, NC ಅಂತ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಪಾಸ್ ಆ ಫೇಲ್ ಇದ್ರ ಬಗ್ಗೆ ತಿಳಿಸುವಂತಾರೆ. ಮತ್ತೆ ಇವ್ರು ಏನ್ ಮಾಡ್ಬೇಕು ಇದ್ರ ಬಗ್ಗೆ ಹೇಳಿದ್ರೆ, NC ಅಂದ್ರೆ ಅಭ್ಯರ್ಥಿಗಳಿಗೆ ಫೇಲ್ ಅಥವಾ ಅನುತ್ತೀರ್ಣ ಅಂತಾನೆ ಪರಿಗಣನೆ ಆಗ್ತದೆ. ಬಟ್ ಆದ್ರೆ ಅದನ್ನ ಪರಿಗಣಿಸಲ್ಲ ಆ ರೀತಿ. ಅಂದ್ರೆ ಅಭ್ಯರ್ಥಿಗಳಿಗೆ ನಾಟ್ ಫೇಲ್ ಅಂತ ಕೊಟ್ಬಿಟ್ರೆ ಯಾವ ತರ ಅಂತಂದ್ರೆ, ಫೇಲ್ ಅಂತ ಕೆಲವೊಂದು ಅಭ್ಯರ್ಥಿಗಳು ಕೊಟ್ಟಿರೋದಾಗಿರುತ್ತೆ. ಬಟ್ ಆದ್ರೆ ಅದನ್ನ ಆ ರೀತಿಯಾಗಿ ಪರಿಗಣಿಸೋದಿಲ್ಲ. ಅಂದ್ರೆ ವಿದ್ಯಾರ್ಥಿಗಳ ಮಾರ್ಕ್ಸ್ ಕಡೆ ಏನ್ ಬರುತ್ತಲ್ಲ, ಫೇಲ್ ಆದಂತ ಅಭ್ಯರ್ಥಿಗಳು ರಿಪೀಟರ್ಸ್ ಅಂತ ಆ ರೀತಿಗೆ ಅಂದ್ರೆ ಅಭ್ಯರ್ಥಿಗಳಿಗೆ ಫೇಲ್ ಅಂತ ಮಾರ್ಕ್ಸ್ ಗಳಲ್ಲಿ ಮೆನ್ಷನ್ ಆಗೋದಿಲ್ಲ. ಈ ವರ್ಷದಿಂದ ಅಂತ ಮಾಹಿತಿನ ಕೊಟ್ಟಿರೋದು. ಈ ವರ್ಷ ಅನ್ನೋದಕ್ಕಿಂತ ಹಿಂದಿನ ವರ್ಷದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟರು ಇಲಾಖೆ ಕಡೆಯಿಂದ. ಯಾಕೆ ಒಂದು ಫೇಲ್ ಅಂತಾನೆ ಪದ ಬಳಸಿಲ್ಲ ಅವರು, NC ಅಂತ ಕೊಟ್ಟಿದ್ದಾರೆ ಅಂತ ತಿಳಿಸುವಂತಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಪೂರಕ ಪರೀಕ್ಷೆನ ತೆಗಿತಾ ಇದೀವಿ ನಾವು, ವಾರ್ಷಿಕವಾಗಿ 3 ಪರೀಕ್ಷೆ ಮಾಡ್ತೀವಿ ಅಂತ ಹಿಂದಿನ ವರ್ಷಗಳಲ್ಲಿ ಮಾಹಿತಿನ ಕೊಟ್ಟರು. ಆ ನಂತರದಲ್ಲಿ ವಾರ್ಷಿಕವಾಗಿ ಒಂದು ಪರೀಕ್ಷೆಗಳು ಅಂತಕ್ಕಂಥ ಇರೋದಿಲ್ಲ. ವಾರ್ಷಿಕ ಪರೀಕ್ಷೆ 1, 2, 3 ಅಂತಾನೆ ಇರುತ್ತೆ. ಯಾವುದೇ ರೀತಿ ಸಪ್ಲಿಮೆಂಟರಿ ಎಕ್ಸಾಮ್ ಸಾಮಾನ್ಯವಾಗಿ ಇರ್ತಿತ್ತು, ಒಂದು ಆನ್ಯುವಲ್ ಎಕ್ಸಾಮ್ ಆಗ್ತಿತ್ತು, ಇನ್ನೊಂದು ಸಪ್ಲಿಮೆಂಟರಿ ಎಕ್ಸಾಮ್ ಆಗ್ತಿತ್ತು. ಸೊ ಆ ಪ್ರಕಾರದಲ್ಲಿ ಪೂರಕ ಪರೀಕ್ಷೆ ಬರೆದಂತ ಮಕ್ಕಳು ಅಥವಾ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಸ್ಟಾರ್ ಮಾರ್ಕ್ ಹಾಗೆಲ್ಲ ಬರ್ತಿತ್ತು, ಯಾವ ಸಬ್ಜೆಕ್ಟ್ಗೆ ಒಂದು ಅನುತ್ತೀರ್ಣ ಆಗಿರ್ತಾರೆ ಅದಕ್ಕೆ. ಸೊ ಆ ರೀತಿಯ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಅವರು ಕುಗ್ ಬಿಡ್ತಾರೆ. ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ. ಅವರಿಗೆ ಒಂದು ಸಪ್ಲಿಮೆಂಟರಿ ಬರೆದಿದ್ದೀವಿ ಅಂತಕ್ಕಂಥ ಮನೋಭಾವನೆ ಇರುತ್ತೆ. ಈ ತರ ಮಕ್ಕಳು ಕೂಡ ಅವರನ್ನ ಆಡ್ಕೋಬಹುದು ಹಾಗೆ ಅಂತೆಲ್ಲ ರೀಸನ್ ಇಂದ ಸಪ್ಲಿಮೆಂಟರಿ ಅನ್ನೋದನ್ನ ಪೂರಕ ಪರೀಕ್ಷೆನ ಪದನೇ ತೆಗಿತೀವಿ. SLC ಎಕ್ಸಾಮ್ 1 ಮತ್ತೆ ಎಕ್ಸಾಮ್ 2 ಅನ್ನೋ ರೀತಿಯಲ್ಲಿ ನಾವು ಅದನ್ನ ಕರಿತೀವಿ ಅಂತ ಮಾಹಿತಿಯನ್ನು ಕೊಟ್ಟರು. ಆ ಪ್ರಕಾರದಲ್ಲಿ ಶಿಕ್ಷಣ ಇಲಾಖೆ ಕೊಟ್ಟಿರೋ ಮಾಹಿತಿ ಏನಂದ್ರೆ, SLC ಎಕ್ಸಾಮ್ನ ಇವಾಗ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸಾಮ್ 1 ಆಗಿದೆಯಲ್ಲ, ಎಕ್ಸಾಮ್ 2 ಇರುತ್ತಲ್ಲ, ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ತಿಳಿಸಿರೋದೇನೆಂದ್ರೆ ಅವರಿಗೆ ನಾಟ್ ಕಂಪ್ಲೀಟೆಡ್ ಅಂತ ಕೊಟ್ಟಿದ್ದಾರೆ ವಿನಃ ಫೇಲ್ ಅಂತ ಕೊಟ್ಟಿಲ್ಲ. ಸೊ ಅಭ್ಯರ್ಥಿಗಳಿಗೆ ಮಕ್ಕಳಿಗೆ ಸಮಸ್ಯೆ ಆಗಬಾರ್ದು ಅಥವಾ ಅವ್ರಿಗೆ ಕುಗ್ಬಾರ್ದು ಅನ್ನೋ ರೀಸನ್ ಇಂದ ಅಷ್ಟೇ. ಅಂದ್ರೆ ಇದು ಅರ್ಥ ಏನಂದ್ರೆ ಫೇಲ್ ಅಂತಾನೆ ಅರ್ಥ ಆಗಿರುತ್ತೆ. ಓಕೆನಾ, ನೀವು ಮತ್ತೆ ಪರೀಕ್ಷೆ ಬರೀಬೇಕು. NC ಅಂತ ಬಂದಿರುವಂತ ಮಕ್ಕಳು ಏನಿದೆಲ್ಲ ಅವ್ರು ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ ಹೇಳಿದ್ರೆ, ನೀವು ವಾರ್ಷಿಕ ಪರೀಕ್ಷೆ 2 ಏನಿರುತ್ತಲ್ಲ ಅದಕ್ಕೆ ನೋಂದಣಿ ಮಾಡ್ಕೋಬೇಕಿರುತ್ತೆ. ನೀವು ಓದಿರ್ತಕ್ಕಂಥ ಒಂದು ಶಾಲೆಗಳು ಏನಿರುತ್ತಲ್ಲ ಅಥವಾ ನೀವು ಒಂದು ಪರೀಕ್ಷೆಯನ್ನು ಕಟ್ಟಿರ್ತೀರಾ ಅಂತ ಅಂದ್ರೆ, ಇವಾಗ ಪ್ರೈವೇಟ್ ಅಭ್ಯರ್ಥಿಗಳು, ಫ್ರೆಶರ್ಸ್, ರಿಪೀಟರ್ಸ್ ಯಾರೇ ಮಕ್ಕಳಾದ್ರೂ ಕೂಡ ಒಂದು ಶಾಲೆಗೆ ಹೋಗೋರ ಮುಖಾಂತರ, ಎಲ್ಲಿ ಪರೀಕ್ಷೆಯನ್ನು ಕಟ್ಟಿದ್ರೆ ಅಲ್ಲಿ ಹೋಗೋರ ಮುಖಾಂತರ ನೀವು ಮತ್ತೆ ನೋಂದಣಿ ಮಾಡ್ಕೋಬೇಕಿರುತ್ತೆ. ವಾರ್ಷಿಕ ಪರೀಕ್ಷೆ 2 ಬರೀತೀವಿ ಅಂತ, ಆ ನಂತರದಲ್ಲಿ ವಾರ್ಷಿಕ ಪರೀಕ್ಷೆ 2 ನೀವು ಬರೀಬಹುದಾಗಿರುತ್ತದೆ. ಆ ನಂತರ ಮಾರ್ಕ್ಸ್ ಅನ್ನು ಉತ್ತಮ ಪಡಿಸಿಕೊಳ್ಳೋ ಮುಖಾಂತರ ನೀವು ಕೂಡ ಉತ್ತೀರ್ಣ ಪಾಸ್ ಆಗಬಹುದಾಗಿರುವಂತದ್ದಾಗಿರುತ್ತೆ. ಮತ್ತೆ ಇವಾಗ ಆನ್ಲೈನ್ ಮುಖಾಂತರ ಅವಕಾಶನ ಕೊಟ್ಟಿದ್ದಾರೆ. ಸೊ ಆ ಮುಖಾಂತರ ಕೂಡ ನೀವು ಕಟ್ಟಬಹುದಾಗಿರುತ್ತೆ. ಸದ್ಯಕ್ಕೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. NC ಅಂತ ಬಂದ್ರೆ ಅದು ಅನುತ್ತೀರ್ಣ ಅಂತಾನೆ ಆಗಿರುತ್ತೆ. ಸೊ ಅದರ ಅನುತ್ತೀರ್ಣ ಅಂತ ನೀವು ಅನ್ಕೋಬೇಡಿ. ವಾರ್ಷಿಕ ಪರೀಕ್ಷೆ 2 ಬರೆಯೋದ್ರ ಮುಖಾಂತರ ಉತ್ತೀರ್ಣ ಆಗಿ ಎಲ್ಲ ಮಕ್ಕಳಿಗೆ ಆಲ್ ದ ಬೆಸ್ಟ್. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಆಲ್ ದ ಬೆಸ್ಟ್.